ನಾನು ಪ್ರತಾಪನ ಬಗ್ಗೆ ಹೇಳೋದು ಮರ್ತ್ಬಿಟ್ಟೆ. ಪ್ರತಾಪ್ ಮಾತ್ರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಹೇಳಿ ಮಾಡಿಸಿರೋ ಥರ ಇದ್ದಾರೆ ಈ ಸಿನಿಮಾದಲ್ಲಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟ್ರು ಪ್ರತಾಪ್ ಡನ್ ಸೂಪರ್. ನಮಸ್ಕಾರ. ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಚೈತನ್ಯ ಸರ್ ಅಂದರೆ ಅದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ಭೇಟಿ ಆಗ್ತಿದ್ದಿದ್ದು ಚೈತನ್ಯ ಸರ್ನ. ಮತ್ತು ಚೈತನ್ಯ ಸರ್ದು ಈಗ ಬಲರಾಮನ ದಿನಗಳು ನೋಡಾದ್ಮೇಲೆ ಅವ್ರಿಗೆ ಅಂದರೆ ತುಂಬಾ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಅಂತ ಅನಿಸ್ತು. ಅಂದರೆ ಒಂದು ರಿಯಲ್ ಸ್ಟೋರಿಗಳನ್ನ ಇಟ್ಕೊಂಡು ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಆ ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ಆ 80ಸ್ಗೆ ತೊಗೊಂಡೋಗೋದಿದೆಯಲ್ಲ, ಆ ಇಡೀ ಸೆಟ್ ಹಾಕಿ ಆ 80ಸ್ಗೆ ತೊಗೊಂಡೋಗಿರೋದ್ರಲ್ಲಿ ಆ ಡೈರೆಕ್ಟ್ರ್ ವಿಶ್ವಾಸ್ ಇರ್ಬೋದು, ಆಮೇಲೆ ವೇಣು ಸರ್ DOP ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟು ವಿನೋದ್ ಸರಿಂದ ಹಿಡಿದು ಆ ಚಿಕ್ಕ ಪಾತ್ರಗಳು ಮಾಡಿದ್ದವರು ಪ್ರತಿಯೊಬ್ಬರೂ, ಅಂದರೆ ವಿನಯ್ ಇರ್ಬೋದು, ರಜತ್ಗೆ ಒಂದು ಸಣ್ಣ ಪಾತ್ರಗಳಿದೆ ಇಡೀ ಸಿನಿಮಾ ಕಾಣಿಸ್ತಾರೆ. ಬಟ್ ಇಲ್ಲ, ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಒಂದು ಸೀನ್ ಬಂದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ இருக்குதுப்பா. நல்லா பண்ணியிருக்கிறேன். எவ்வளோ வாட்டி ஆச்சு ಹೊಡ್ಸ್ಕೊಳ್ಳೋದೇ ಆಗುತ್ತಲ್ಲ ಕ್ಯಾರೆಕ್ಟ್ರು. ಇನ್ಸ್ಪಿರೇಷನ್ ಅಂತ ನೆಕ್ಸ್ಟ್ ನಾವು ಹೀರೋ ಅಕಸ್ಮಾತ್ ನೀನೇ ವಿಲನ್ ಅವಾಗ ಈ ಮಾತು ನಾವು ಹೇಳ್ತೀವಿ. ಅವ್ರ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಆಗುತ್ತೆ ನನಗೆ. ನಿನ್ನ ಪಾತ್ರ ಮಾಡೋದು ಕಟ್ಟಾಕ್ಬಿಟ್ಟು ಹೊಡ್ಸ್ಕೊಳ್ಳೋದು ಅವನಿಂದಾನೆ ನಾನೇ ಕಳ್ಸ್ಕೊಡ್ತೇವೆ. ಬಟ್ ಚೆನ್ನಾಗಿತ್ತು. ಬಟ್ ಪ್ರತಿಯೊಬ್ಬರೂ ವಿನೋದ್ ಸರ್ ಪಕ್ಕದಲ್ಲಿ ಅಂದರೆ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದಾರಲ್ಲ, ಅವರು ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ಸಿಗೆ ಆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ದುಡ್ಡು ಬಂದರೆ ಆ ಪ್ರೊಡ್ಯೂಸರ್ಸು ಇನ್ನೂ ಒಂದಷ್ಟು ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ. ಯಾಕಂದರೆ ನಾವು ಪ್ರತಿ ಸಲನೂ ಬಂದಾಗ ನಾವು ಕೇಳ್ಕೊಳ್ಳೋದು ಇಷ್ಟ ಪ್ರೇಕ್ಷಕರಲ್ಲಿ, ನೀವು ಬಂದು ಸಿನಿಮಾ ನೋಡಬೇಕಾದ್ರೆ ನೀವು ಕೊಡೋ ಟಿಕೆಟ್ ದುಡ್ಡು ₹100 ಇದೆಯಲ್ಲ, ಆ ₹100 ನಾವು ಮೀಡಿಯಾದವ್ರು ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರು ನಿಮ್ಮಿಂದನೇ ಬದುಕ್ತಿರೋದು. ನೀವು ಬನ್ನಿ, ಥಿಯೇಟರ್ಗಳಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್